ಇನ್ನು ಬಿಜೆಪಿಯಲ್ಲಿ ಬಹಳ ಬದಲಾವಣೆ ಆಗ್ತಾ ಇದೆ. ಸಿದ್ಧಾಂತ ನಂಬಿ ಬಂದವರನ್ನ ಸೇರ್ಪಡೆ ಮಾಡ್ಕೊಳ್ತೀವಿ ಅಂತ ಬೆಂಗಳೂರಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಜನ ಬಿಜೆಪಿ ಪಕ್ಷ ಸೇರೋರಿದ್ದಾರೆ ಅಂತ ಒಂದು ಸುಳಿವನ್ನು ಕೂಡ ಸಿಎಂ ಬಸವರಾಜ ಬೊಮ್ಮಾಯಿ ಇವತ್ತು ಮಾತಾಡುವ ಕೊಟ್ಟಿದ್ದಾರೆ. ಯಾರು ಖಾಲಿ ಮಾಡೋ ಪ್ರಶ್ನೆ ಇಲ್ಲ. ಗ್ರೌಂಡಲ್ಲಿ ಬಹಳಷ್ಟು ಬಿ ಜೆ ಪಿ ಪರವಾಗಿರುವಂಥ ಬದಲಾವಣೆ ಆಗ್ತಾಯಿದೆ. ಅದರ ಒಂದು ಪ್ರಭಾವವೇ ಈಗ ಪ್ರಥಮ ಬಾರಿ ಹಲವಾರು ಕ್ಷೇತ್ರಗಳಲ್ಲಿ ನಾವು ವಿಜಯವನ್ನು ಸಾಧಿಸುವಂಥ ಅವಕಾಶಗಳು ಸಿಕ್ಕಿದೆ. ಯಾರು ನಮ್ಮ ಪಕ್ಷದ ಸಿದ್ಧಾಂತವನ್ನು ಒಪ್ಪಿ ಬರ್ತಾರೆ, ಯಾವುದು ಕರಾರ್ ಕಂಡೀಷನ್ ಇಲ್ಲದೆ ಅವ್ರಿಗೆಲ್ಲರಿಗೂ ಕೂಡ ಸೇರಿಸುವಂಥ ಪ್ರಕ್ರಿಯೆ ನಡೀತಾ ಇದೆ. ಇವತ್ತು ಕೆಲವೇ ಜನ ಆಗ್ತದೆ. ಬರುವಂಥ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಜನ. ಅದೆಲ್ಲವೂ ಪಕ್ಷ ನೋಡ್ಕೊಳ್ತೇವೆ. ಅಲ್ಲಿ ಜಿಲ್ಲಾ ಘಟಕ ಮತ್ತು ರಾಜ್ಯ ಘಟಕ ಅವನ್ನೆಲ್ಲ ನೋಡ್ಕೊಳ್ತೇವೆ. ಯಾರನ್ನೂ ಖಾಲಿ ಮಾಡೋ ಪ್ರಶ್ನೆ ಇಲ್ಲ. ಗ್ರೌಂಡಲ್ಲಿ ಬಹಳಷ್ಟು ಬಿ ಜೆ ಪಿ ಪರವಾಗಿರುವಂಥ ಬದಲಾವಣೆ ಆಗ್ತಾಯಿದೆ. ಅದರ ಒಂದು ಪ್ರಭಾವವೇ ಈಗ ಪ್ರಥಮ ಬಾರಿ ಹಲವಾರು ಕ್ಷೇತ್ರಗಳಲ್ಲಿ ನಾವು ವಿಜಯವನ್ನು ಸಾಧಿಸುವಂಥ ಅವಕಾಶಗಳು ಸಿಕ್ಕಿದೆ. ಯಾರು ನಮ್ಮ ಪಕ್ಷದ ಸಿದ್ಧಾಂತವನ್ನು ಒಪ್ಪಿ ಬರ್ತಾರೆ, ಯಾವುದು ಕರಾರ್ ಕಂಡೀಷನ್ ಇಲ್ಲದೆ ಅವ್ರಿಗೆಲ್ಲರಿಗೂ. ಇನ್ನು ಕಾಂಗ್ರೆಸ್ ಹಾಗೆಯೇ ಜೆಡಿಎಸ್ ಇಂದ ಇನ್ನೂ ಸಾಕಷ್ಟು ಜನ ಬರೋರಿದ್ದಾರೆ. ನಮ್ಮ ಪಕ್ಷ ಇನ್ನಷ್ಟು ಬಲವಾಗುತ್ತೆ ಅಂತ ಬೆಂಗಳೂರಲ್ಲಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಮ್ಮ ಗುರಿ 150 ಸ್ಥಾನ ಗೆಲ್ಲೋದು ಅಂತ ಬಿಎಸ್ವೈ ಹೇಳಿದ್ದಾರೆ. ಸರ್, ಯುವ ನಾಯಕರುಗಳೆಲ್ಲ ಪಕ್ಷಕ್ಕೆ ಸೇರ್ಪಡೆ ಆಗ್ತಿದ್ದಾರೆ ಸರ್. ಇವತ್ತು ಕೂಡ ಬಹಳ ಜನ ಇನ್ನೂ ಬರೋರಿದ್ದಾರೆ. ಪಕ್ಷ ಬಲ ಆಗುತ್ತೆ. ಮತ್ತು ನಮ್ಮದೇನು ಗುರಿ ಇದೆ 150 ಕ್ಷೇತ್ರ ಗೆಲ್ಲಬೇಕು ಅಂತ ನಾವೇನು ಭರವಸೆ ಕೊಟ್ಟಿದ್ದೇವೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ, ಅಮಿತ್ ಶಾ ಅವರಿಗೆ. ಆ ಗುರಿ ಮುಟ್ಟಕ್ಕೆ ನಾವು ಪ್ರವಾಸ ಶುರು ಮಾಡ್ತೀವಿ. ಇನ್ನೂ ಅನೇಕ ಜನ ಬರೋರಿದ್ದಾರೆ. ಪ್ರತಿ ಜಿಲ್ಲೆಯಲ್ಲೂ ವಿಶೇಷವಾಗಿ ವೀಕಿದ್ದ ಮಂಡ್ಯ ಜಿಲ್ಲೆ ಸೇರಿ ಎಲ್ಲ ಕಡೆ ಈ ಥರ ಅನೇಕ ಜನ ಬರ್ತಾರೆ. ಮೈಸೂರು, ಚಾಮರಾಜನಗರ ಎಲ್ಲ ಕಡೆ ಪ್ರವಾಸ ಮಾಡ್ತೀವಿ. ಏನಾದ್ರು ಮಾಡಿ